ನಮ್ಮ ನಮ್ಮ ಕೋನ್ ರೆಡ್ಡಿ ಅವರು ಮೊದಲೇ ಹೇಳ್ಯಾರ, ಮುಂದಕ್ಕೆ ಹೋಗುವ. ಯತ್ನಾಳ್ ಅವರು ಯಾರದೇ ತಪ್ಪಿದ್ರು ತಪ್ಪತ್ ಹೇಳ್ತಾರ, ಅಷ್ಟು ಸಾಮರ್ಥ್ಯ ಯತ್ನಾಳ್ಗಿದೆ. ಪ್ರಸಾದ್ ಅಬ್ಬಯ್ಯ ಅವರಿಂದ ಏನು ಕಲಿಬೇಕಾಗಿಲ್ಲ. ಮುಂದಕ್ಕೆ ಎಲ್ಲಿ ಅನ್ಯಾಯ ಆಗಿದೆ ಅದನ್ನ ಹೇಳಬೇಕಾಗ್ತದೆ. ಆಯ್ತು. ಎಲ್ಲಿ ಒಳ್ಳೇದಾಗಿದೆ ಅದನ್ನ ಹೇಳಬೇಕಾಗ್ತದೆ. ಓಕೆ. ಬರೇ ನೆಗೆಟಿವ್ ಮಾತಾಡಿದ್ರು ಜನ ಒಪ್ಪುದಿಲ್ಲ. ಸರಿ. ಬರೇ ಪಂಪ್ ಹೊಡಿ ಕೆಲಸ ಮಾಡಿದ್ರು ನೀವು ನಿಮ್ ಪಾರ್ಟಿಯವ್ರ ಮಾತ ಕೇಳಂಗಿಲ್ಲ, ನಮ್ಮ ಮಾತೇನು ಕೇಳ್ತೀರಿ? ಹೊಗಲೇ ಒನ್ನ ಸೂಲೆ ಕೆರಿಸಿದಾರೆ ಕೂಡಲ ಸಂಗಮ ಅನ್ನಂಗ ದಿನ ಪಂಪ್ ಹೊಡಿ ಮಂದಿ ಮಾಡ್ತಿರ್ತಾರೆ. ಹೋಗಿ ಪಂಪ್ ಹೊಡೆದು ಬರ್ಸಿರ್ತಾರೆ. ತಕ್ಷಣ ಕೈಗೊಳ್ಳಿ 50 ಕೋಟಿ ಬಿಡುಗಡೆ ಮಾಡೋದು ನಾ ಯಾರ ಬಳಿ ಹೋಗಿಲ್ಲ. ಆಯ್ತು. ಸುಮ್ಮನೆ ನನ್ನ ಮ್ಯಾಗ ಅಪವಾದ. ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ. ನಾ ಯಾವ ಏಜೆಂಟ್ರು ಅಲ್ಲಕಲ್ಲಿ ಯಾರ ಬಳಿ ಹೋಗಿ ವೈಯಕ್ತಿಕ ಏನೋ ಕೇಳಿಲ್ಲ. ಇವತ್ತಿಲ್ಲೇ ಪ್ರಿಯಾಂಕಾ ಖರ್ಗೆ ಅವರದಾರ ಅಧ್ಯಕ್ಷರೇ, ಡಾಕ್ಟರ್ ಶರಣ್ ಪ್ರಕಾಶ್ ಎಲ್ಲ ಇದ್ದಾರೆ. ನೀವು ಇಡೀ ರಾಜ್ಯದಲ್ಲಿ ಅಧ್ಯಕ್ಷರೇ ವೀರೇಂದ್ರ ಪಾಟೀಲ್ರ ಪ್ರತಿನಿಧಿಸಿದಂತ ಕ್ಷೇತ್ರ ಚಿಂಚೋಳಿ ಎಷ್ಟು ಹಿಂದುಳಿದಿದೆ ಅಂದ್ರೆ ಅಧ್ಯಕ್ಷರೇ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ 175ನೇ ಸ್ಥಾನ. ಶಿಶುಗಳ ಮಾರಾಟ ಮಾಡುವಂಥದ್ದು, ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಾಂಗದವರು ಇರುವಂತ ಕ್ಷೇತ್ರ ಅಧ್ಯಕ್ಷರೇ. ಅಲ್ಲಿ ಜನ ನನಗೆ ಬಂದು ಕೈ ಮುಗಿದು ನೀವು ಒಂದು ಸಕ್ಕರೆ ಕಾರ್ಖಾನೆ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂಡ ಮ್ಯಾಗ ನಾನು ಹೋಗಿ ಸುಮಾರು 1000 ಕೋಟಿ ರೂಪಾಯಿ ಹಾಕಿ ಒಂದು ಮಾದರಿಯಾದಂಥ ಸಕ್ಕರೆ ಕಾರ್ಖಾನೆ ಮಾಡಿದ್ವಿ. ಸುಮಾರು 5000 ಟನ್ ಕಬ್ಬು ನುಡ್ಸೋಂಥದ್ದು, ಸುಮಾರು 4.5 ಲಕ್ಷ ಲೀಟರ್ ಇಥನಾಲು, 40 ಮೆಗಾವಾಟ್ ಕೋ ಜನರೇಷನ್. ಅಧ್ಯಕ್ಷರೇ, ಇವತ್ತು ಪೊಲ್ಯೂಷನ್ ಬೋರ್ಡ್ನವರು ಎಷ್ಟು ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲ ಅನಿಯಮಿತ, ಅಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಹೋಗಿ ದೂಸದಿಂದ ಕ್ಯಾನ್ಸರ್ ಆಗ್ತದೆ, ಅಲ್ಲೆಲ್ಲೂ ಅವರು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ದಿನಾಲೂ ನಮ್ಮಲ್ಲಿ ಬರ್ತಾರೆ, ದಿನಾಲೂ ಒಂದು ನೋಟಿಸ್ ಕೊಡ್ತಾರೆ. ಅಷ್ಟೇ ಅಲ್ಲ ಅಧ್ಯಕ್ಷರೇ, ಕರ್ನಾಟಕ ಹೈಕೋರ್ಟ್ ಹೇಳಿದೆ 4 ವಾರನಲ್ಲಿ ಅವರಿಗೆ CFO ಕೊಡಬೇಕಂತೇಳಿ. ಆದರೆ ರಾಜಕೀಯ ಗುರಿ ಇಟ್ಕೊಂಡು ಯಾರು ನನ್ನ ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರಲ್ಲ, ಆ ರಾಜಕೀಯ ಗುರಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಮೊಂಡ ವಾದ ಮಾಡ್ಕೊಂಡು ಕೂತಿದ್ದಾರೆ. ಹಂಗಾದ್ರೆ ನೀವು ನಮ್ಮ MB ಪಾಟೀಲ್ ಹೋಗಿದ್ರು ವಿದೇಶಕ್ಕೆ, ಅಮೇರಿಕಕ್ಕೆ ಹೋಗಿದ್ರು, ಮನೆ ನೋಡಿದೆ ಅವ್ರು ಯಾವ ಕೈಗಾರಿಕೆಗಳಿಗೆ ಅಟ್ಯಾಕ್ ತೊಗೊಂಡು ಬಂದಾರ್ತಾರೆ. ಒಂದು ಯಾವುದೋ ಒಂದು ಕಂಪನಿದು ಬರೀ ಫಾರಿನ್ ಮಿನಿಸ್ಟರ್. ಆಯ್ತು, ಮುಂದಕ್ಕೆ ಹೋಗುವ. ಮುಂದಕ್ಕೆ ಹೋಗ ಮಾತಾಡ್ಬೇಕಲ್ಲ. MB ಪಾಟೀಲ್ನ ಇಂಡಸ್ಟ್ರಿ ವಿತ್ ಫಾರಿನ್ ಮಿನಿಸ್ಟರ್. ಆಯ್ತು, ಒಳ್ಳೆ ಕೆಲಸ ಫಿನಿಶ್ ಆಯ್ತಾ? ಅಶ್ವಥ್ ನಾರಾಯಣ ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೇನ್ ಮಂತ್ರ ಕೊಟ್ಟಿರಿ ಸರ್? ಮುಗೀತಲ್ಲ. ಮಾಡ್ಬಿಟ್ರೆ ಅಶ್ವಥ್ ಬೆಲ್ಲ ನಿಮ್ಗೆ ಅಧ್ಯಕ್ಷರೇ ನಾನು ಹೇಳ್ತಾ ಇದ್ದೀನಿ, ಆಯ್ತು ಮುಗಿಸಿ. ಇದು ರಾಜಕೀಯ ಮಾಡಬೇಡ್ರಿ. ಆಯ್ತು, ನೀವು ರಾಜಕೀಯ ಮಾಡೋದಿದ್ರ ನಮ್ ಜೋಡೆ ಎದುರಿಸಿ. ನಾವು ಪ್ರಿಯಾಂಕಾ ಖರ್ಗೆ ಟೀಕೆ ಮಾಡ್ತೀವಿ, ನಮ್ಮ ಪಕ್ಷದ ನಾಯಕರನ್ನ ಏನಾದ್ರೂ ಅವ್ರ ಹೀನಾಗಿ ಬೈದ್ರೆ ನಾವು ಬೈತೀವಿ. ಚುನಾವಣೆ ಬಂದಾಗ ಜನ ಏನು ಹಸಿರು ನೋಡ್ರಿ ಅಧ್ಯಕ್ಷರೇ, ನಾನು ಬಹಳ ನೋವಾಗ್ತದೆ. ಇಲ್ಲೇ ನಮ್ಮ ಶಾಸಕರಾದ ಅವಿನಾಶ್ ಜಾಧವ್, ನಮ್ಮ ಸಿದ್ದು ಪಾಟೀಲ್, 370 ಹಳ್ಳಿಗಳು. ಡಾಕ್ಟರ್ ಶರಣ್ ಪ್ರಕಾಶ್ ರೇ 370 ಹಳ್ಳಿಯೊಳಗೆ 20 ಲಕ್ಷ ಟನ್ ಕಬ್ಬು ಬೆಳೆದಾರೆ. ಇವತ್ತು ಬೀದರ್ ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ತನಕ ಕಬ್ಬಿನ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ತಯಾರಿಲ್ಲ. 2600 ಕೊಡ್ತಿರೋ, 3000 ಕೊಡ್ತಿರೋ, 2700 ಕೊಡ್ತೀರಿ. ಆ ಜಲ ವಸ್ತುಗಳು ಏನ್ ಮಾಡ್ಲಕ್ಕತ್ತಾರ ಗೊತ್ತಿಲ್ಲ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಯಾಕೆ ಅಲ್ಲಿ ಬೆಲೆ ನಿಗದಿ ಆಗ್ತಾ ಇಲ್ಲ? ಇವತ್ತು DC ಅವ್ರ ಕಡೆಯಿಂದ ಒಂದು ಅಲಾಟ್ಮೆಂಟ್ ಮಾಡಿದ್ರು ನಮ್ಮ 370 ಹಳ್ಳಿದು ಕಬ್ಬು. ಅಧ್ಯಕ್ಷರೇ, 20 ಲಕ್ಷ ಟನ್ ಕೃಷಿ ಮಾಡ್ಲಿಕ್ಕೆ ಆಗ್ತದೆ. ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ವಿನಂತಿ ಮಾಡ್ಕೊಂಡು ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಶರಣ್ ಪ್ರಕಾಶ್ ನೋಡೋದು ಹೇಳಿದೆ, ನೋಡಪ್ಪ ರೈತರ ಸಲುವಾಗಿ ಮಾಡೀವಿ, ಇದು ಬಹಳ ದೊಡ್ಡ ತಪ್ಪು ಮಾಡೀವಿ. ನೀವು ಅದನ್ನ ರಾಜಕೀಯ ದ್ವೇಷ ಈ ರೀತಿ ಮಾಡಿದ್ರೆ ನಿಮ್ಮ ಕಾರ್ಖಾನೆಗಳು, ನಿಮ್ಮ ಕಾಂಗ್ರೆಸ್ನಾಗ ಇರೋರು ರಗಡಿ ಕಾರ್ಖಾನೆಗಳು ಅದಾವು. ನಿಮ್ಮಲ್ಲಿ ಎಷ್ಟು ನೀವು ಎಲ್ಲ ಪೊಲ್ಯೂಷನ್ ಅದು ಎಲ್ಲ ನಿಯಮಗಳನ್ನು ಪಾಲಿಸಿರಿ.